ಇದೆ. 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರ ಮೇಲೆ ಕೊಡ್ಲೇಬೇಕು. ಅದು ನಿಮ್ಮ ಜವಾಬ್ದಾರಿ ಆಗುತ್ತೆ, ನಿಮ್ಮ ಕರ್ತವ್ಯ ಆಗುತ್ತೆ. ಒಂದಿಷ್ಟು ಖಾತೆಗೆ ಹಾಕೋದು, ಇನ್ನೊಂದಿಷ್ಟು ಖಾತೆ ಹಾಕಲ್ಲ. ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದಲ್ಲ ಒಂದು ಆರೋಪಗಳ ಸುರಿಮಳೆ ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ಹಗರಣಗಳು, ಆರೋಪಗಳು ಹೇಳಿದ್ರು ಸರ್ಕಾರ ಮಾತ್ರ ಸೈಲೆಂಟ್ ಆಗಿದೆ. ಎಮ್ಮೆ ಚರ್ಮ ಅಂತ ಕರಿತೀವಿ ನಾವು. ಎಷ್ಟು ಹೊಡೆದ್ರು ಏನಾಗಲ್ಲ, ಏನ್ ಕೇಳಿದ್ರು ಗೊತ್ತಾಗಲ್ಲ, ಹಂಗೆ ಆಗಿಬಿಟ್ಟಿದೆ ಅಲ್ಲ ಇದು. ಗ್ಯಾರಂಟಿ ಹಣ ಬಿಡುಗಡೆ ಬಗ್ಗೆ ಕೇಳಿದ್ರೆ ಸಚಿವೆ ಹೆಬ್ಬಾಳ್ಕರ್ ಗಪ್ಚೂಪ್. ಕೋಪ ಬಂದ್ಬಿಡುತ್ತೆ ಇವ್ರಿಗೆ. ಇವಾಗ ಮಾಡ್ತೀವಿ ಅಂತ ಸಬೂಬು ಹೇಳ್ತಿದ್ದಾರಂತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಏನಮ್ಮ 1.5 ವರ್ಷ ಬೇಕಾ ಇದಕ್ಕೆ? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ಇದೇನಾ ನೀವು ಮಹಿಳೆಯರಿಗೆ ಕೊಡೋ ಗ್ಯಾರಂಟಿ? ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದಲ್ಲ ಒಂದು ಆರೋಪಗಳ ಸುರಿಮಳೆ ಕೇಳಿ ಬರ್ತಾನೇ ಇದೆ. ಮುಡ ಹಗರಣವಂತೆ, ಆ ಹಗರಣವಂತೆ, ಈ ಹಗರಣವಂತೆ, ಅಂಗನವಾಡಿಗೆ ಟಿವಿ ಹಾಕ್ತಾರಂತೆ, ಆ ಟಿವಿಯಲ್ಲೂ ಹಗರಣ ಅಂತೆ, ಮೊಟ್ಟೆ ಹಗರಣ ಅಂತೆ, ಬ್ಯಾನರ್ ಕಟ್ಟಬೇಕು ಅಂತ ಬ್ಯಾನರ್ಗೆ ಒಂದಿಷ್ಟು ಕೋಟಿ ಅನುದಾನ ಕಟ್ಕೊಂಡು ಅದರಲ್ಲೂ ಹಗರಣ. ಗೃಹಲಕ್ಷ್ಮಿಯಲ್ಲಂತೂ ಬೃಹತ್ ಹಗರಣ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಕೊಡಕ್ಕಾಗಲ್ಲ ಅಂದ್ರೆ ಕೊಡಕ್ಕಾಗಲ್ಲ ಅಂತಾದ್ರೂ ಹೇಳ್ಬಿಡಿ. ಆಯ್ತು, ನಾವು ಇವತ್ತಿಗೆ ಈ ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಟಾಪ್ ಮಾಡ್ತಾ ಇದ್ದೀವಿ, ಬಂದ್ ಮಾಡ್ತಾ ಇದ್ದೀವಿ, ಇನ್ನು ಮುಂದೆ ಇದು ಮುಂದುವರಿಯಲ್ಲ, ಹಂಗಾದ್ರೂ ಹೇಳ್ಬಿಡಿ. ಆ ಕಡೆಯಿಂದ ಅದು ಇಲ್ಲ, ಈ ಕಡೆಯಿಂದ ಇದು ಇಲ್ಲ.